ಒಂದು ಅತ್ಯಂತ ಪ್ರಮುಖ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪತ್ರಿಕೋದ್ಯಮದ ಬಗ್ಗೆ ಇರುವಂತ ಮಹತ್ವ ಅದು ಅದು ನಮ್ಮ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರ ಈ ಪತ್ರಿಕಾ ರಂಗಕ್ಕಿದೆ. ಒಂದು ರೀತಿ ನಮ್ಮ ಒಂದು ರಕ್ಷಣೆಗೆ ನಿಲ್ಲುವಂತ ಒಂದು ಕ್ಷೇತ್ರ ಇದು, ಕವಚ ಅಂತಾನೆ ಹೇಳಬಹುದು ಈ ಪತ್ರಿಕೋದ್ಯಮ. ಅಂದ್ರೆ ಜನರ ಒಂದು ಹಕ್ಕುಗಳ ಬಗ್ಗೆ, ಜನರ ಒಂದು ಸಮಸ್ಯೆಗಳ ಬಗ್ಗೆ ಮತ್ತು ದೇಶದ ಆಗುಹೋಗುಗಳ ಬಗ್ಗೆ ಮತ್ತು ಎಲ್ಲ ಏನು ನಾವು ಇದನ್ನ 4ನೇ ಸ್ತಂಭ ಅಂತ ಹೇಳ್ತೀವಿ, 4th ಪಿಲ್ಲರ್, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ ಈ 3 ಅಂಗಗಳಿಗೆ ಒಂದು ರೀತಿ ಈಗಾಗಲೇ ಆಯುಷ ಖಾನ್ ಅವರು ಹೇಳಿದಾಗೆ ವಾಚ್ ಡಾಗ್, ಎಲ್ಲರ ಮೇಲೆ ನಿಗಾ ಇಡುವಂತ ಒಂದು ಕ್ಷೇತ್ರ ಇದೆ. ಅಂದ್ರೆ ಈ ಬ್ಯಾಲೆನ್ಸ್ ತರ್ತಕ್ಕಂಥದ್ದಕ್ಕೆ ಮತ್ತು ಅಕೌಂಟಬಿಲಿಟಿ ತರ್ತಕ್ಕಂಥದ್ದಕ್ಕೆ ಇದು ಬಹಳ ಮುಖ್ಯ. ಆದ್ರಿಂದ ಈ ಕ್ಷೇತ್ರ ಎಷ್ಟು ಪಾರದರ್ಶಕವಾಗಿ ಮತ್ತು ಎಷ್ಟು ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೆ ನಿರ್ವಹಣೆ ಮಾಡ್ತಕ್ಕಂಥದ್ದು, ಅದು ಎಷ್ಟು ಚೆನ್ನಾಗಿ ನಡೀತದೋ ಅಷ್ಟು ಚೆನ್ನಾಗಿ ನಮ್ಮ ದೇಶದ ಒಂದು ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ರೀತಿ ಇಟ್ಸ್ ರಿಫ್ಲೆಕ್ಷನ್. ಪತ್ರಿಕೋದ್ಯಮ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲೊಂದ್ ಕಡೆ ನಾವು ಹೇಳ್ಬೋದು ದೇಶದ ವ್ಯವಸ್ಥೆಗಳ ಒಂದು ಪರಿಸ್ಥಿತಿ ಚೆನ್ನಾಗಿದೆ. ಅಂದ್ರೆ ಜನರ ಹಕ್ಕುಗಳಿಗೆ, ನ್ಯಾಯದ ಬಗ್ಗೆ ಎಲ್ಲಕ್ಕೂ ಕೂಡ ಆ ದೇಶದಲ್ಲಿ ಅವಕಾಶಗಳಿದೆ ಮತ್ತು ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ಅಂತ ಹೇಳೋದಕ್ಕೆ ಇದು ಬಹಳ ಮುಖ್ಯವಾದಂತ ಒಂದು ಪ್ಯಾರಾಮೀಟರ್ ಅಂತ ಹೇಳಬಹುದು. ಆದ್ರಿಂದ ಇವತ್ತು ಈ ವ್ಯವಸ್ಥೆ ಈಗಾಗಲೇ ಅವ್ರು ಹೇಳಿದಾಗೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು 1843ನೇ ಇಸ್ವಿ. ಬಹಳ ದೀರ್ಘಕಾಲದ ಒಂದು ಇತಿಹಾಸ ಕರ್ನಾಟಕ ನಮ್ಮ ನಾಡಿನಲ್ಲಿದೆ. ಆದ್ರೆ ಈಗ ಬಹಳ ವೇಗವಾಗಿ ಇದು ಬದಲಾವಣೆ ಅಂತೂ ಆಗ್ತಾ ಇದೆ. ಏನು ದಶಕಗಳ ಕಾಲ ಒಂದೇ ರೀತಿಯ ಒಂದು ಪತ್ರಿಕೋದ್ಯಮ ಇತ್ತು. ತಂತ್ರಜ್ಞಾನ ಬದಲಾವಣೆ ಆಗ್ತಾ ಇದ್ರು ಕೂಡ ಅಷ್ಟೊಂದು ವೇಗವಾಗಿ ಏನು ವ್ಯವಸ್ಥೆಗಳು ಬದಲಾವಣೆ ಆಗ್ಲಿಲ್ಲ. ಅಂದ್ರೆ ಒಂದು ರೀತಿ ಪ್ರಿಂಟ್ ಮೀಡಿಯಾ ಅಂತ ಏನ್ ಹೇಳ್ತೀವಿ ಅದು ಇರ್ತಾ ಇತ್ತು. ಆಮೇಲೆ ಈ ಟೆಲಿವಿಷನ್ ಎಲ್ಲ ಬಂದ್ಮೇಲೆ ಅದು ಈ ದೃಶ್ಯ ಮಾಧ್ಯಮ ಅದು ಹೆಚ್ಚಾಗಿ ಬರ್ತಕ್ಕಂಥ, ಅದಕ್ಕೂ ಕೂಡ ಮಹತ್ವ ಬರುವಂತದ್ದಾಯ್ತು. ಆದ್ರೂ ವೇಗವಾಗಿ ಬದಲಾವಣೆ ಆಗ್ಲಿಲ್ಲ, ಹಂತ ಹಂತವಾಗಿ ನಿಧಾನಕ್ಕೆ ಬದಲಾವಣೆ ಆಗ್ತಾ ಇತ್ತು. ಆದ್ರಿಂದ ಇದಕ್ಕೆ ಇತ್ತೀಚಿನ ದಿವಸಗಳಲ್ಲಿ ಯಾವಾಗ ಡಿಜಿಟಲೈಸೇಷನ್ ಬಂತು ಅವಾಗ ಬದಲಾವಣೆ ಬಹಳ ಅದಕ್ಕೆ ವೇಗ ಸ್ವರೂಪ ಬಂದು ಇವತ್ತು ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳ ಒಂದು ಮತ್ತು ಡಿಜಿಟಲ್ ಅಲ್ಲಿ ನೋಡ್ತಕ್ಕಂಥದ್ದು ಕೂಡ ಹೆಚ್ಚಾಗಿದೆ. ಮತ್ತು ಸೋಷಿಯಲ್ ಮೀಡಿಯಾ ಇದೆಲ್ಲ ಬಂದ್ಮೇಲಂತೂ ಇವತ್ತು ಇತ್ತೀಚಿನ ಕಳೆದ ಈ ಒಂದು ದಶಕದಲ್ಲಿ ಬಹುಶಃ ಈ ವ್ಯವಸ್ಥೆಯಲ್ಲಿ ಒಂದು ರೀತಿ ದೊಡ್ಡ ಸವಾಲು, ಒಂದು ಚಾಲೆಂಜಸ್ ಕೂಡ ನಾವು ಎದುರಿಸ್ತಕ್ಕಂಥ. ಇವತ್ತು ಜವಾಬ್ದಾರಿ ಹೆಚ್ಚಾಗ್ತಾ ಇದೆ, ಮಾಹಿತಿ ಬಹಳ ಸುಲಭವಾಗಿ ಸಿಗ್ತಾ ಇದೆ ಮತ್ತು ಅಭಿಪ್ರಾಯಗಳು ಎಲ್ಲರೂ ಕೂಡ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ವೇದಿಕೆಗಳು ಸೃಷ್ಟಿಯಾಗೋಗಿದೆ. ಮತ್ತು ಇವತ್ತು ಆಳವಾಗಿ ತಿಳ್ಕೊಳ್ಳೋದಕ್ಕೆ ಸಮಯ ಇಲ್ಲ ಯಾರಿಗೂ. ಎಲ್ಲ ಹೆಡ್ಲೈನ್, ಬ್ರೇಕಿಂಗ್ ನ್ಯೂಸ್, ಹೆಡ್ಲೈನ್, ಅದೇನು ಮೊದಲೇ ಒಂದ್ ಎರಡು ಮೂರು ಸಾಲುಗಳನ್ನ ನೋಡ್ತಾರೆ ಹೊರತು ಆರ್ಟಿಕಲ್ ಏನ್ ಬರ್ದಿದೆ ಅದು ನೋಡೋಕೆ ಹೋಗಲ್ಲ. ಹೆಡ್ಲೈನ್ ಮೇಲೆ ಎಲ್ಲ ತೀರ್ಮಾನಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಏನಾಗಿದೆ ಅಥವಾ ಏನ್ ನಡೆದಿದೆ ಅಥವಾ ಏನ್ ನಿಜವಾದಂತ ಅಭಿಪ್ರಾಯ ಆ ಒಂದು ಅಂಕಣದಲ್ಲೋ ಅಥವಾ ಒಂದು ಆರ್ಟಿಕಲ್ ಅಲ್ಲೋ ಅಥವಾ ಒಂದು ಪಾಡ್ಕಾಸ್ಟ್ ಅಲ್ಲೋ ಏನಿದೆ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಒಂದು ಆರ್ಟಿಕಲ್ ಏನಿದೆ ಅದು ನೋಡೋಕೆ ಹೋಗಲ್ಲ. ಹೆಡ್ಲೈನ್ ಏನಿದೆ ಅದು ನೋಡ್ಬಿಟ್ಟು ಅಲ್ಲಿಗೆ ನಮ್ದೊಂದು ಅಭಿಪ್ರಾಯ, ಅದಕ್ಕೆ ಇಮಿಡಿಯೇಟ್ ರಿಯಾಕ್ಷನ್, ಆ ರಿಯಾಕ್ಷನ್ ಮೇಲೆ ಇನ್ನೊಂದು 10 ರಿಯಾಕ್ಷನ್ಗಳು. ಈ ತರ ಈ ಒಂದು ಜಂಜಾಟ ಅಂತಾನು ಹೇಳ್ಬೋದು. ಮತ್ತು ಯಾರು ಹೆಚ್ಚು ಆಕರ್ಷಿಸಬಹುದು ನಮ್ಮ ಓದುಗಾರರನ್ನ ಅಥವಾ ಯಾರು ಇದನ್ನ ನೋಡ್ತಾರೆ ವೀಕ್ಷಕರು, ಅವರನ್ನು ಎಷ್ಟು ಬೇಗ ನಾವು ಆಕರ್ಷಿಸಬಹುದು, ಎಷ್ಟು ಅಲ್ಪ ಸಮಯದಲ್ಲಿ ಅವರ ನಮ್ಮ ಅಟೆನ್ಷನ್ ಅನ್ನ ನಾವು ತಗೊಳ್ತಕ್ಕಂಥದ್ದೇ ಪ್ರಯತ್ನ ಆಗೋಗಿದೆ. ಸೊ ಇದೇನಾಗಿದೆ, ಇದರಿಂದ ಎಲ್ಲೊಂದ್ ಕಡೆ ಖಂಡಿತವಾಗಿಯೂ ಕ್ವಾಲಿಟಿ ಮೇಲೆ ಇದರ ಒಂದು ಪರಿಣಾಮ ಬೀರುವಂಥದ್ದು ಇದಾಗಿದೆ. ಮತ್ತು ವ್ಯಾಪಾರೀಕರಣ, ಕಮರ್ಷಿಯಲೈಸೇಷನ್ ಇದೆಲ್ಲ ಬಂದಿದೆ, ಎಲ್ಲಾ ವ್ಯವಸ್ಥೆಯಲ್ಲೂ ಬಂದ್ಬಿಟ್ಟಿದೆ, ಎಲ್ಲಾ ಕ್ಷೇತ್ರದಲ್ಲೂ ಬಂದ್ಬಿಟ್ಟಿದೆ, ಪತ್ರಿಕಾ ಉದ್ಯಮದಲ್ಲೂ ಕೂಡ ಬಂದಿದೆ. ಇದೆಲ್ಲ ಒಂದು ರೀತಿ ನಮಗೆ ಸವಾಲು ಇರುವಂತದ್ದು, ಸವಾಲು ಎದುರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಇವತ್ತು ನಾವು ನೋಡ್ತೀವಿ ಅನೇಕ ಬಾರಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಇವತ್ತು ವಿಶ್ವ ಮಟ್ಟದಲ್ಲಿ ಭಾರತ ರಾಷ್ಟ್ರದ ಒಂದು
ಪತ್ರಿಕೋದ್ಯಮಕ್ಕೆ ಇರುವಂತ ಸ್ವಾತಂತ್ರ್ಯ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಇದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅದನ್ನ ನೋಡಿದ್ರೆ ಅದ್ರಲ್ಲಿ ನಾವು ಕುಸಿತಾ ಇದ್ದೀವಿ. ಪತ್ರಿಕೋದ್ಯಮ ಬಹಳ ಮುಕ್ತವಾಗಿರ್ಬೇಕು, ಭಯಭೀತಿಯಿಂದನೇ ಅವರು ಪತ್ರಕರ್ತರು ಬರಿಬೇಕು ಅಂತ ಒಂದು ವಾತಾವರಣ, ರಕ್ಷಣೆ ಇರುವಂತದ್ದು ಬೇಕು. ಅದು ಎಲ್ಲೊಂದ್ ಕಡೆ ಅದ್ರ ಮೇಲೂ ಕೂಡ ಇವತ್ತು ಆ ವ್ಯವಸ್ಥೆಗಳಿಗೆ ಇಲ್ಲದೆ ಇರುವಂತದ್ದು ಆಗ್ತಾ ಇದೆ. ಯಾರ್ಯಾರು ಸ್ವಲ್ಪ ಸ್ವತಂತ್ರವಾಗಿ ಇರ್ತಕ್ಕಂಥವ್ರು ಏನಿದ್ದಾರೆ ಅವ್ರ ಮೇಲೆ ಆಗುವಂತಹ ತೊಂದರೆಗಳು ಅದನ್ನು ನೋಡಿದ್ದೇವೆ. ಮತ್ತು ದೊಡ್ಡ ದೊಡ್ಡ ಏನು ಇವತ್ತು ಉದ್ದಿಮೆಗಾರರು ಅವರು ಎಲ್ಲ ಮಾಧ್ಯಮವನ್ನು ಅವ್ರ ವಶಕ್ಕೆ ತಗೊಂಡಿರೋದ್ರಿಂದ ಅವ್ರಿಗೂ ಮತ್ತು ಸರ್ಕಾರಕ್ಕೂ ಅಥವಾ ಪಕ್ಷಗಳಿಗೆ ಸಂಪರ್ಕ ಇರೋದ್ರಿಂದ ಅದು ಎಲ್ಲೊಂದ್ ಕಡೆ ಅದ್ರ ಮುಖಾಂತರ ಕೂಡ ಇವತ್ತು ಈ ಪತ್ರಿಕೆಗಳಲ್ಲಿ ಅಥವಾ ಟೆಲಿವಿಷನ್ಗಳಲ್ಲಿ ಸಂಪೂರ್ಣ ಅಂತೂ ಹೇಳಕ್ಕಾಗ ಪಾರದರ್ಶಕವಾಗಿ ಇರುವಂತದ್ದೇ ನಮಗೆ ಕಾಣೋದಿಲ್ಲ. ಮತ್ತು ಪ್ರೈಮ್ ಟೈಮ್ ಟೆಲಿವಿಷನ್ ನೋಡ್ಬಿಟ್ರಂತೂ ಅದನ್ನ ಎಲ್ಲೂ ಕೂಡ ಪಾರದರ್ಶಕತೆ ಕಾಣದೇ ಇಲ್ಲ, ಆ ತರ ಆಗೋಗಿದೆ. ಆ ಡಿಬೇಟ್ಗಳು ಅದೇನ್ ಮಾತಾಡ್ತಾರೋ ಮತ್ತು ಆ ಡಿಬೇಟ್ ಮಾಡ್ತಕ್ಕಂಥ ಪತ್ರಕರ್ತರ ಮೇಲೂ ಕೂಡ ಇವತ್ತು ಅವ್ರು ಮೊದಲೇ ಒಂದು ತೀರ್ಮಾನ ತಗೊಂಡ್ಬಿಟ್ಟಿರ್ತಾರೆ. ಈ ತರ ಆಗ್ತಕ್ಕಂಥ ಪರಿಸ್ಥಿತಿ. ಸೊ ಇದೆಲ್ಲ ನಾವು ಎದುರಿಸಬೇಕಾದ್ರೆ ಸಮಾಜದಲ್ಲಿ ಬದಲಾವಣೆ ಮತ್ತು ಜಾಗೃತಿ ಮತ್ತು ಜನರಲ್ಲಿ ಇದ್ರ ಬಗ್ಗೆ ಅಭಿಪ್ರಾಯ ಮೂಡಿಸುವಂಥದ್ದು ಅದೆಲ್ಲ ಆಗ್ಬೇಕು. ಅದರಿಂದ ಇವತ್ತು ಡಿಜಿಟಲ್ ಏನ್ ಟೆಕ್ನಾಲಜಿ ಇದೆ ಅದೇ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಾ. ಟೆಕ್ನಾಲಜಿ ತೊಂದರೆಗಳು ಆಗಿದೆ, ಅದಷ್ಟೇ ಅನುಕೂಲತೆಗಳು ಕೂಡ ಆಗಿದೆ. ಎಷ್ಟೋ ಜನ ಇವತ್ತು ಸ್ವತಂತ್ರವಾಗಿ ಪತ್ರಿಕೆಗಳು ನಡೆಸೋದಕ್ಕೆ ಈ ಡಿಜಿಟಲ್ ಟೆಕ್ನಾಲಜಿಯಿಂದ ಮಾಡಕ್ಕಾಗ್ತದೆ. ಅವ್ರ ಮನೆಗಳಲ್ಲಿ ಕೂತ್ಕೊಂಡೇ ಇವತ್ತು ಅವರು ಅಭಿಪ್ರಾಯಗಳನ್ನ ಮತ್ತು ಅವರ ಒಂದು ವಿಷಯಗಳನ್ನ ತಿಳಿಸುವಂತದ್ದು ಕೂಡ ಇವತ್ತು ಅವಕಾಶ ಸಿಕ್ಕಿದೆ. ಸೊ ಈ ಒಂದು ಬ್ಯಾಲೆನ್ಸ್ ಏನಿದೆ ಅದನ್ನ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನೈಜ ಪತ್ರಕರ್ತರು ಕೂಡ ಇವತ್ತು ಕಮ್ಮಿ ಬಂಡವಾಳ ಹಾಕಿ ತಮ್ಮ ಒಂದು ವಿಷಯಗಳನ್ನ ಸಾರ್ವಜನಿಕರಿಗೆ ಮುಟ್ಟಿಸುವಂತದ್ದು ಕೂಡ ಇವತ್ತು ಈ ಡಿಜಿಟಲ್ ಮತ್ತು ಈ ಹೊಸ ಒಂದು ತಂತ್ರಜ್ಞಾನದಿಂದ, ಸೋಷಿಯಲ್ ಮೀಡಿಯಾದಿಂದ ಅದು ಕೂಡ ಆಗ್ತಾ ಇದೆ. ಸ್ವತಂತ್ರ ಒಂದು ಅಭಿಪ್ರಾಯಗಳಿಗೆ ಒಂದು ವೇದಿಕೆ ಕೂಡ ಸೃಷ್ಟಿಯಾಗಿದೆ. ಇದೆಲ್ಲ ಇವತ್ತು ಇರುವಂತದ್ದು. ಅದರಿಂದ ಇವತ್ತು ನಮ್ಮ ಕರ್ನಾಟಕ ಪತ್ರಿಕಾ ಅಕಾಡೆಮಿ ಏನಿದೆ ಇದು ಖಂಡಿತವಾಗಿಯೂ ತನ್ನ ಜವಾಬ್ದಾರಿಯನ್ನ ಇವತ್ತು ಪತ್ರಕರ್ತರ ಪರವಾಗಿ ಅವರಿಗೆ ಏನು ಅವರ ಒಂದು ಕಾರ್ಯನಿರ್ವಹಣೆಯಲ್ಲಿ ಎಷ್ಟು ಅನುಕೂಲ ಮಾಡ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು ಅದನ್ನು ಕೂಡ ಅವರು ಮಾಡಬೇಕಾಗ್ತದೆ. ಮತ್ತು ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡೋದಕ್ಕೆ ಇದನ್ನ ನಾವು ಒಂದು ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತಕ್ಕಂಥದಕ್ಕೆ ಏನೇನ್ ಮಾಡಕ್ ಸಾಧ್ಯ ಆಗುತ್ತೆ, ಅದು ಸರ್ಕಾರದ ನೀತಿಗಳೇ ಇರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳಿರ್ಬೋದು ಮತ್ತು ಅದೆಲ್ಲವನ್ನು ಕೂಡ ರೂಪಿಸ್ತಕ್ಕಂಥದ್ದು ಈ ಅಕಾಡೆಮಿಯ ಜವಾಬ್ದಾರಿ ಕೂಡ ಇರ್ತದೆ. ಅದನ್ನ ನಮ್ಮ ಆಯಿಷಾ ಅವರು ಖಂಡಿತ ಅವರು ಅಧ್ಯಕ್ಷರಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಈಗ ಅವ್ರು 2 ವರ್ಷ ಆಗಿದೆ, ಹೆಚ್ಚು ಕಮ್ಮಿ 2 ವರ್ಷದಲ್ಲಿ ಅವ್ರಿಗೆ ಒಳ್ಳೊಳ್ಳೆ ಒಂದು ಇನ್ವಾಲ್ವ್ಮೆಂಟ್ ತಗೊಂಡು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಎಲ್ಲ ಅನೇಕ ಜನ